ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ಸ್ಪೆಷಲ್ ಲಾಸ್ಟ್ ವೀಕ್ ಹೇಳ್ದಂಗೆ ನಾನು ಎರಡೆಳೆ ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಎರಡೆಳೆ ಹೇಗೆ ಹಾಕೋದು ಮತ್ತು ಎರಡೆಳೆಯಲ್ಲಿ ಬರುವಂಥ ಒಂದು ಚಿಕ್ಕ ಚಿಕ್ಕ ರಂಗೋಲಿಗಳು. ಬನ್ನಿ ನೋಡೋಣ ಈಗ ಹೇಗೆ ಹಾಕೋದು ಅಂತೇಳಿ ಅಂತ. ಒಂದೆಳೆ ಹಿಡ್ಕೊಳ್ಳೋ ಹೊತ್ತಿಗೆ ಈ ಥರ ಇಲ್ಲಿಂದ ಬಿಡ್ತಾ ಇದ್ವಿ. ಈಗ ಎರಡೆಳೆ ಹಿಡ್ಕೊಳ್ಳೋ ಹೊತ್ತಿಗೆ ನಾವು ಇದೆರಡು ಬೆರಳನ್ನ ಯೂಸ್ ಮಾಡ್ತೀವಿ. ಇಲ್ಲಿಂದ ಫಸ್ಟ್ ರಂಗೋಲಿನ ಇಲ್ಲಿ ಬೀಳಿಸ್ತೀವಿ, ನೆಕ್ಸ್ಟು ಇಲ್ಲಿಂದ ಇಲ್ಲಿ ಬೀಳಿಸ್ತೀವಿ. ಅಂದರೆ ಎರಡೂ ಕಡೆಯಿಂದ ಹೀಗೆ ಬೀಳಿಸ್ಕೊಂಡು ಬರ್ತೀವಿ. ಈ ಥರ ಹೋಲ್ ಇರಬೇಕು ಮಿಡಲಲ್ಲಿ. ಇಲ್ಲಿಂದ ಬೀಳಿಸ್ಬೇಕು, ಇಲ್ಲಿಂದ ಬೀಳಿಸ್ಬೇಕು ಅಟ್ ಅ ಟೈಮ್. ಇಲ್ಲೂ ಬೀಳಿಸ್ತಾ ಇಲ್ಲಿ ಬೀಳಿಸ್ತಾ ಹಿಂಗೆ ಬಂದರೆ ಎರಡು ರಂಗೋಲಿ ಎರಡೆಳೆ ಬರುತ್ತೆ. ಹೀಗೆ ನೋಡಿ ಈ ಥರ. ಈಗ ಹೀಗೆ ಲೈನ್ಸ್ ಹಾಕ್ತಾ ಹೋಗೋದು. ಈಗ ಒಂದು ಎರಡೆಳೆಯಲ್ಲಿ ಒಂದು ಚಿಕ್ಕ ರಂಗೋಲಿ ಹಾಕಿ ತೋರಿಸ್ತೀನಿ. ಫಸ್ಟು ಒಂದು ಲೈನು, ಅದ್ರ ಪಕ್ಕದಲ್ಲೇ ಮತ್ತೊಂದು ಲೈನು. ಸೊ 4 ಲೈನ್ ಆಯಿತು. ಅದೇ ಥರ ಇಲ್ಲಿಗೆ ಪ್ಲಸ್ ಆಕಾರದಲ್ಲಿ ಮಾಡ್ಕೊಳ್ಳೋಣ. ಹೀಗೆ ಇದೇ ಥರ ಇದ್ರ ಪಕ್ಕದಲ್ಲಿ ಮತ್ತೊಂದು ಹಾಕೋಣ. ಇದೇ ಥರ ಇನ್ನೂ ಒಂದು ಹಾಕ್ಕೋಬೋದು, ಬೇಕಾದ್ರೆ 3. ಬಟ್ ಫಸ್ಟ್ ಟೈಮ್ ಕಲಿತಾ ಇರೋದ್ರಿಂದ ನಾನು ಎರಡೇ ಹಾಕಿ ತೋರಿಸ್ತೀನಿ. ಈ ಕಡೆ 2, ಈ ಕಡೆ 2. ಈ ಡಿಸೈನ್ ನೀವು ಎಷ್ಟು ದೊಡ್ಡದಾಗಿ ಬೇಕಾದ್ರೆ ಹಾಕ್ಬೋದು. ಒಂದ್ಸತಿ ಈ ಡಿಸೈನ್ನ ಕಲ್ತ್ಕೊಂಡ್ರೆ ಇನ್ನು 9 ಹಾಕ್ಬೋದು, 12 ಹಾಕ್ಬೋದು. ಈಗ ಫಸ್ಟು ಇವೆರಡನ್ನ ಜಾಯಿನ್ ಮಾಡೋಣ. ಈ ಥರ ಈ ಕಡೆ ಇರೋದನ್ನು ಮತ್ತು ಈ ಕಡೆ ಇರೋದನ್ನು. ಹಾಗೇನೆ ಇಲ್ಲೂ ಕೂಡ ಅಷ್ಟೆ, ಈ ಕಡೆ ಮತ್ತು ಇಲ್ಲಿ. ಆಯಿತಾ? ಆಮೇಲೆ ಅದೇ ಥರ ಇಲ್ಲಿ ಹೀಗೆ. ಇದು ಓವರ್ಲ್ಯಾಪ್ ಆಗುತ್ತೆ, ಆಗಲೇ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಈ ಥರನಾದ್ರು ಮಾಡ್ಬೋದು, ಇಲ್ಲ ಸರ್ಕಲ್ ಆದರೂ ಮಾಡ್ಬೋದು. ಇದರಲ್ಲಿ ದೊಡ್ಡದು ಹಾಕೋದನ್ನ ಮುಂದಿನ ವಾರ ಹೇಳ್ಕೊಡ್ತೀನಿ. ಅದೇ ಥರ ಈಗ ಇಲ್ಲಿ ಜಾಯಿನ್ ಮಾಡೋಣ. ಈ ಡಿಸೈನ್ ಕೂಡ ಜಾಯಿನ್ ಮಾಡೋಣ. ಇನ್ನೂ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ಬೋದು, ಆದರೆ ಇಷ್ಟು ಇವಾಗ ಸಾಕು. ಈಗ ಒಂದು ಚಿಕ್ಕ ರಂಗೋಲಿ ಹಾಕೋಣ. ಒಂದು ಪದ್ಮ ಹಾಕೋಣ. ಒಂದೆಳೆಯಲ್ಲಿ ಹಾಕಿದ್ವಲ್ಲ ಅದೇ ಥರನೇ, ಆದರೆ ಇದು ಎರಡೆಳೆದು. ಒಂದೊಂದು ಕಡೆಗೆ ಕೂಡಿಸ್ಕೊಂಡು ಬರೋಣ. ಈಗ ಇದನ್ನು ಜಾಯಿನ್ ಮಾಡೋಣ ಮಿಡಲಲ್ಲಿ.
ಈಗ ಸ್ವಲ್ಪ ಡಿಸೈನ್ ಮಾಡೋಣ ಇದಕ್ಕೆ. ಈಗ ಒಂದೆಳೆಯಲ್ಲಿ ಡಿಸೈನ್ ಮಾಡೋಣ. ಈಗ ಈ ಥರ ಡಿಸೈನ್ ಆಯಿತು. ಈಗ ಮತ್ತೆ ಎಕ್ಸ್ಟೆಂಡ್ ಮಾಡೋದಾದರೆ ನಾವು ಇಲ್ಲಿಂದ ಜಾಯಿನ್ ಮಾಡೋಣ. ಈಗ ಇಲ್ಲಿಂದ ಮಿಡಲಿಂದ ಇದನ್ನು ಜಾಯಿನ್ ಮಾಡೋಣ. ಬೇಕಾದ್ರೆ ಎಂಡಲ್ಲಿ ಸ್ವಲ್ಪ ಎಂಡ್ ಮಾಡೋದು ಹೆಂಗೆ ಅಂದರೆ ಒಂದು ಈ ಥರ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಎರಡೆಳೆ ಮಿಡಲಲ್ಲಿ ಒಂದಿಷ್ಟು ರಂಗೋಲಿನ ಹಿಂಗೆ ಹಾಕೋದು, ಹಾಕ್ಬಿಟ್ಟು ಹಿಂಗೆ ಮಾಡೋದು, ಒಂದು ಡಿಸೈನ್. ಇನ್ನೂ ಒಳಗೆಲ್ಲ ಡಿಸೈನ್ ಮಾಡ್ಬೋದು. ಬೇಕಂತ ಅಂದರೆ ಇಲ್ಲೂ ಕೂಡ ಡಿಸೈನು ಹಿಂಗೆ ಒಳಗಡೆಗೆ ಒಂದು ಸತಿ ರಂಗೋಲಿ ಸ್ಟಾರ್ಟ್ ಮಾಡಿಬಿಟ್ರೆ ಡಿಸೈನ್ಗಳು ನಮ್ಮ ಮನಸ್ಸಿಗೆ ಅದೇ ಬರ್ತಾ ಹೋಗುತ್ತೆ. ಹಿಂಗೆ ಬರಿಬೋದು, ಹಿಂಗೆ ಹಾಕ್ಬೋದು ಅಂತ. ಇವತ್ತಿಗೆ ಇಷ್ಟು ದೊಡ್ಡ ರಂಗೋಲಿ ಸಾಕಂತ ಅನಿಸುತ್ತೆ. ಇದು ಹಿಂಗೆ ಕಾಣಿಸ್ತಾ ಇದೆ. ನೋಡಿದ್ರಲ್ಲ, ಇವತ್ತು 2 ರಂಗೋಲೆ, 2 ಕೂಡ ಎಳೆ ರಂಗೋಲಿನಲ್ಲಿ 2 ಎಳೆ ರಂಗೋಲೆ. ಮತ್ತೆ ಮುಂದಿನ ವಾರ ಸಿಗೋಣ ಹೊಸ ರಂಗೋಲಿಯೊಂದಿಗೆ. ಬಾಯ್, ಸಿ ಯು, ಟೇಕ್ ಕೇರ್.